ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಸಂಜಯ್ ಅವ್ರ ಬಂಡವಾಳ ಎಲ್ಲರ ಮುಂದೆ ಕೂಡ ಬಯಲು ಮಾಡ್ತಾರೆ ಕರ್ಣ ಅವ್ರಿಗೆ ಗೊತ್ತಾಗಿದೆ ಸಂಜಯ್ ಅವರು ಪ್ರೀತಿಸಿದ್ದು ಹುಡುಗಿನ ಪ್ರೆಗ್ನೆಂಟ್ ಮಾಡಿಬಿಟ್ಟಿದ್ದಾರೆ ಅಂತ. ಇದನ್ನೆಲ್ಲನೂ ಕೂಡ ನೀವು ನೋಡಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಾರೋ ಅಂತ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಸಂಜಯ್ ಅವ್ರಿಗೆ ಹೆಣ್ಣು ನೋಡ್ತಾ ಎಲ್ಲರೂ ಕೂಡ ಖುಷಿಯಿಂದ ಇರ್ತಾರೆ. ಈ ಕಡೆ ಪಾಯಲ್ ಅವ್ರಿಗೂ ಕೂಡ ಸಂಜಯ್ ಅಂದರೆ ತುಂಬಾ ಇಷ್ಟ ಆಗಿರ್ತಾರೆ. ಆದರೆ ಈ ವಿಷಯ ಯಾರಿಗೂ ಕೂಡ ಗೊತ್ತೇ ಇರೋದಿಲ್ಲ. ಸಂಜಯ್ ಅವರು ಆಲ್ರೆಡಿ ಒಂದು ಹುಡುಗಿಗೆ ಮೋಸ ಮಾಡಿರ್ತಾರೆ. ಬಟ್ ಇದು ಕರ್ಣಗೆ ಕೂಡ ಗೊತ್ತಿರೋದಿಲ್ಲ. ರಮೇಶ್ ಅವರು ಕೂಡ ನನ್ನ ಮಗ ಚೆನ್ನಾಗಿರಬೇಕು, ಹಾಗೆ ನನ್ನ ಮಗನಿಗೆ ಒಳ್ಳೆ ಸಂಬಂಧ ನೋಡಬೇಕು ಅಂತ ಅಂದ್ಬಿಟ್ಟು ಅವರು ಸಂಚು ಹಾಕ್ತಾ ಇರ್ತಾರೆ. ಈ ಕಡೆ ನಿಧಿನ ಅವರು ತುಂಬನೇ ಹೊಗಳುತ್ತಾ ಇರ್ತಾರೆ. ನಿಧಿನ ಹಾಗೆ ಕರ್ಣನ ನೀವು ತುಂಬನೇ ಗ್ರೇಟ್ ಜಾಬ್ ಮಾಡ್ತಾ ಇದ್ದೀರಾ, ಡಾಕ್ಟರ್ ಹುದ್ದೆ ಅನ್ನೋದು ಒಂದು ಗ್ರೇಟ್ ಹುದ್ದೆ ಅಂತ ಅಂದ್ಬಿಟ್ಟು ಹೊಗಳುತ್ತಾ ಇರ್ತಾರೆ. ಇದನ್ನು ನೋಡಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾನೆ ಇರೋದಿಲ್ಲ ರಮೇಶ್ ಅವ್ರಿಗೆ. ಈ ಕಡೆ ಕರ್ಣ ಅವ್ರನ್ನ ಕೂಡ ಕೇಳ್ತಾರೆ, ನಿಮಗೆ ಈ ಒಪ್ಪಿಗೆ ಇದೆಯಾ ಮದುವೆದು ಅಂತ ಅಂದ್ಬಿಟ್ಟು ಕೇಳಿದಾಗ ರಮೇಶ್ ಅವ್ರು ಹೇಳ್ತಾರೆ, ಇಲ್ಲ ಕರ್ಣ ಒಪ್ಪಿಗೆ ಏನು ಬೇಕಾಗಿಲ್ಲ, ನಾವೆಲ್ಲರೂ ಕೂಡ ಒಪ್ಕೊಂಡ್ರೆ ಕರ್ಣ ಒಪ್ಕೊಳ್ಳೋ ಹಾಗೆ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಎಲ್ಲರೂ ಕೂಡ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಇದೇನಿದು ಹೀಗೆ ಹೇಳ್ತಾ ಇದ್ದಾರಲ್ಲ, ಮಗನ ಒಪ್ಪಿಗೆ ಬೇಡವಾ ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಆದರೆ ಕರ್ಣ ಅವರು ಏನು ಕೂಡ ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ. ಈ ಕಡೆ ಸಂಜಯ್ ಅವರು ಗರ್ಲ್ ಫ್ರೆಂಡು ತುಂಬಾ ನೋವಲ್ಲಿ ಇರ್ತಾರೆ. ಇದೇನಿದು ಹೀಗಾಗೋಯ್ತು, ನನ್ನನ್ನು ನಂಬಿಸಿ ಈ ರೀತಿ ಮೋಸ ಮಾಡಿಬಿಟ್ರಲ್ಲ ಅಂತ ಅಂದ್ಬಿಟ್ಟು ಅಜ್ಜಿ ಹತ್ರ ಹೇಳ್ಕೊಳ್ತಾ ಇರ್ತಾರೆ. ಬಟ್ ಅವರು ಈ ವಿಷಯ ಹೇಳೋದಿಲ್ಲ. ನಂಗೆ ಯಾಕೋ ತುಂಬ ಬೇಜಾರಾಗ್ತಾ ಇದೆ, ಯಾಕೋ ನನ್ನ ಗ್ರಹಚಾರನೇ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಅವ್ರ ಅಜ್ಜಿ ಹೇಳ್ತಾರೆ, ಯಾಕೆ ಈ ರೀತಿ ಎಲ್ಲ ಹೇಳ್ತಾ ಇದೆಯಲ್ಲ, ನೀನು ಇತ್ತೀಚೆಗೆ ಚೆನ್ನಾಗಿ ಊಟ ಕೂಡ ಮಾಡ್ತಾ ಇಲ್ಲ, ನೀನು ಊಟ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಅವರು ಬಂದು ಅಳ್ತಾ ಇರ್ತಾರೆ, ತುಂಬಾ ದುಃಖದಲ್ಲಿ ಇರ್ತಾರೆ. ಯಾಕೆ ಈ ರೀತಿ ಆಗ್ತಿದೆ, ಎಲ್ಲರೂ ಕೂಡ ಸಂಜಯ್ ಅವ್ರ ಮದುವೆ ಅಂತ ಅಂದ್ಬಿಟ್ಟು ಖುಷಿಯಿಂದ ಇದ್ದಾರೆ, ಆದರೆ ನನಗೆ ಇದು ತುಂಬಾ ಕಠಿಣವಾಗಿದೆ ಅಂತ ಅಂದ್ಬಿಟ್ಟು ನೊಂದ್ಕೊಂಡು ಹೇಳ್ತಾ ಇರ್ತಾರೆ. ಇಲ್ಲ, ನಾನು ಇದನ್ನೆಲ್ಲನೂ ಕೂಡ ಹೀಗೆ ಇಟ್ಕೊಂಡ್ರೆ ಸರಿ ಹೋಗೋದಿಲ್ಲ, ನಾನು ಪ್ರಪಂಚದಲ್ಲಿ ಇರಲೇಬಾರ್ದು, ನಾನು ಸತ್ತೋಗಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಆಗ್ತಾರೆ. ಆದರೆ ಅವರು ಏನು ಮಾಡ್ಕೊಳ್ಳಿ, ನಾನು ಅಜ್ಜಿಗೆ ನಾನು ತುಂಬಾ ದ್ರೋಹ ಬಗಿತಾ ಇದ್ದೀನಿ, ಅಜ್ಜಿ ನನ್ನ ನಂಬಿಕೆಗೆ ನಾನು ನಿಷ್ಠುರ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲ, ನಾನು ಸಂಜಯ್ ಅವ್ರನ್ನ ಪಡ್ಕೊಳ್ಳೋದಕ್ಕಂತೂ ಆಗೋದಿಲ್ಲ, ಸಂಜಯ್ ಅವ್ರು ನನಗೆ ತುಂಬಾ ನೋವುಂಟು ಮಾಡಿಬಿಟ್ಟು ಮೋಸ ಮಾಡಿಬಿಟ್ರು, ಅದು ಅಲ್ಲದೆ ನನ್ನ ಹೊಟ್ಟೆನಲ್ಲಿ ಒಂದು ಪುಟ್ಟ ಪಾಪು ಕೂಡ ಬೆಳೀತಾ ಇದೆ. ಬಟ್ ನಾನು ಆ ಪಾಪುಗೆ ಮೋಸ ಮಾಡ್ತಾ ಇದ್ದೀನಿ, ಪಾಪುನ ಇಟ್ಕೊಂಡೆ ನಾನು ವಿಷ ತೊಗೊತೀನಿ ಅಂತ ಅಂದ್ಬಿಟ್ಟು ವಿಷನ ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ ಹತ್ರ ಹೋಗ್ತಾರೆ. ಬಟ್ ಅಲ್ಲಿಗೆ ಕರ್ಣ ಅವ್ರು ಕೂಡ ಹೋಗ್ತಾರೆ. ಕರ್ಣ ಅವರು ತಕ್ಷಣ ಆ ಹುಡುಗಿನ ನೋಡ್ಬಿಟ್ಟು, ಯಾಕೆ ಹೀಗೆ ಮಾಡ್ಕೊಳ್ತಾ ಇದ್ದೀರಾ, ಅದು ಅಲ್ಲದೆ ನೀವು ಈ ರೀತಿ ನೀವು ಜೀವನ ಕಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಲ್ಲ, ತಪ್ಪಲ್ವಾ, ಏನಾದರೂ ನಿಮಗೆ ಪ್ರಾಬ್ಲಮ್ ಆಗಿದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಬಟ್ ಅವರು ಏನು ಕೂಡ ಬಾಯಿ ಬಿಡ್ತಾ ಇರೋದಿಲ್ಲ. ಬಟ್ ಅವ್ರಿಗೇನು ಅನಿಸ್ತಾ ಇರುತ್ತೆ ಕರ್ಣಗೆ, ಇಲ್ಲ ಇದು ಲವ್ ಕೇಸೇ ಆಗಿರ್ಬೋದು, ಯಾರನ್ನಾದ್ರೂ ನೀವು ಇಷ್ಟಪಟ್ಟಿದ್ರಾ ಅಂತ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಕೇಳ್ತಾ ಇರ್ತಾರೆ. ಬಟ್ ಕೈ ಹಿಡ್ಕೊಂಡ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಇಲ್ಲ ಇವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಕರ್ಣ ಅವ್ರಿಗೆ ಶಾಕ್ ಆಗಿಬಿಡುತ್ತೆ. ಇದೇನಿದು ಈ ರೀತಿ ಆಗ್ತಿದೆಯಲ್ಲ, ಇನ್ನೂ ಕೂಡ ಇವರು ಮದುವೆನೂ ಕೂಡ ಆಗಿಲ್ಲ, ಈ ರೀತಿ ಆಗಿದೆಯಲ್ಲ, ಇವ್ರ ಹೊಟ್ಟೆನಲ್ಲಿ ಪಾಪ ಬೆಳೀತಾ ಇದೆ, ಅದರಲ್ಲೂ ಕೂಡ ಇವರು ವಿಷ ತಗೊಂಡು ಸಾಯೋದಕ್ಕೆ ಅಂತ ಹೋಗಿದ್ದಾರೆ, ಯಾಕೆ ಈ ರೀತಿ ಆಗ್ತಿದೆ ಅಂತ ಅಂದ್ಬಿಟ್ಟು ನಿಧಾನವಾಗಿ ತಾಳ್ಮೆಯಿಂದ ಕೇಳ್ತಾರೆ. ಬಟ್ ಆ ಹುಡುಗಿ ಎಲ್ಲನೂ ಕೂಡ ಸತ್ಯಾಂಶ ಹೇಳ್ತಾರೆ. ಹೌದು ಸರ್, ನೀವು ಹೇಳಿ ಸತ್ಯ ಅಂತ ಅಂದ್ಬಿಟ್ಟು ಕೇಳಿದಾಗ ಈ ಕಡೆ ಕರ್ಣ ಹೇಳ್ತಾರೆ, ಹೌದಾ ಸರಿ, ನೀವು ಲವ್ ಏನೋ ಮಾಡಿದ್ದೀರಾ, ಯಾರು ಅದು, ಇದಕ್ಕೆಲ್ಲನೂ ಕೂಡ ಕಾರಣ ಯಾರು ಅಂತ ಅಂದ್ಬಿಟ್ಟು ಕರ್ಣ ಅವರು ಕೇಳಿದಾಗ ಈ ಕಡೆ ಆ ಹುಡುಗಿ ಹೇಳ್ತಾರೆ, ಹೌದು ಯಾರೂ ಅಲ್ಲ, ಬೇರೆ ಯಾರೂ ಅಲ್ಲ, ನಿಮ್ಮನೆಯಲ್ಲೇ ಇದ್ದಾರೆ ಅಂತ ಅಂದ್ಬಿಟ್ಟು ಅಂದಾಗ ಕರ್ಣಗೆ ತುಂಬಾ ಶಾಕ್ ಆಗುತ್ತೆ. ಕರ್ಣ ಅವ್ರಿಗೆ ಸ್ವಲ್ಪ ಡೌಟ್ ಕೂಡ ಬರ್ತಾ ಇರುತ್ತೆ, ಯಾರಿದ್ದಾರೆ, ನಮ್ಮನೇಲಿ ಇರೋದು ಸಂಜಯ್ ಮಾತ್ರ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಆ ಹುಡುಗಿ ಕೂಡ, ಹೌದು ಸರ್, ನೀವು ಥಿಂಕ್ ಮಾಡ್ತಾ ಇರೋದು ಸತ್ಯನೇ, ಸಂಜಯ್ ಅವರೇ ಇದು ಎಲ್ಲನೂ ಕೂಡ ಕಾರಣ, ನನ್ನ ನಂಬಿಸಿ ಅವರು ದ್ರೋಹ ಬಗ್ದಿದ್ದಾರೆ, ನನ್ನನ್ನು ಅವರು ತುಂಬಾ ವಿಪರೀತವಾಗಿ ಇಷ್ಟಪಡ್ತೀನಿ ಅಂತ ಹೇಳಿದರು. ಬಟ್ ನಾನು ಯಾವುದೇ ಕಾರಣಕ್ಕೂ ಕೂಡ ನಂಬಿರಲಿಲ್ಲ. ಬಟ್ ಅವರು ಆ ರೀತಿ ನಂಬೋ ಹಾಗೆ ಮಾತಾಡ್ತಿದ್ರು, ನನ್ನನ್ನು ಬಲವಂತವಾಗಿ ಅವರು ಪ್ರೀತಿಸೋದಕ್ಕೆ ನಾಟಕ ಆಡಿಬಿಟ್ರು. ಬಟ್ ನಾನು ಪ್ರೀತಿಯಿಂದ ಇಷ್ಟಪಟ್ಟಿದ್ದೀನಿ, ಆದರೆ ನಾನು ಸಂಜಯ್ ಬಿಟ್ಟು ಬದುಕೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಈ ಕಡೆ ಕರ್ಣಗೆ ತುಂಬಾ ಕೋಪ ಬರ್ತಾ ಇರುತ್ತೆ, ಯಾಕೆ ಈ ರೀತಿ ಆಗ್ತಿದೆಯಲ್ಲ, ಸಂಜಯ್ ಈ ರೀತಿ ಮಾಡಿದಾನಲ್ವ, ಇವನು ನಮ್ಮಿಂದ ಇಷ್ಟು ನೋವನ್ನು ಕೊಟ್ಟಿದ್ದಾನೆ ಅಂತ ನಾನು ಅಂದ್ಕೊಂಡೆ. ಬಟ್ ಇವಾಗ ಅವನು ಬುದ್ಧಿ ಕಲ್ತಿಲ್ಲ, ಅದು ಅಲ್ಲದೆ ಆ ಪಾಯಲ್ ಒಂದು ಹುಡುಗಿನ ಕೂಡ ಇಷ್ಟಪಟ್ಟು ಮದುವೆ ಆಗ್ತಾ ಇದ್ದಾನಲ್ಲ, ಆ ಹುಡುಗಿ ಜೀವನ ಕೂಡ ಹಾಳು ಮಾಡೋದಕ್ಕೆ ಹೋಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಕರ್ಣ ಅವರು ತುಂಬಾ ಸಿಟ್ಟಾಗ್ತಾರೆ. ಇಲ್ಲ, ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಆ ಹುಡುಗಿನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಸಂಜಯ್ಗೆ ನಿಶ್ಚಿತಾರ್ಥ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಬಂದಿರ್ತಾರೆ, ಎಲ್ಲ ಅರೇಂಜ್ಮೆಂಟ್ ಕೂಡ ಮಾಡ್ಕೊಂಡಿರ್ತಾರೆ. ಈ ಕಡೆ ಒಪ್ಪಿಗೆ ಶಾಸ್ತ್ರ ಕೂಡ ತಗೊಳ್ತಾ ಇರ್ತಾರೆ. ತಕ್ಷಣ ಕರ್ಣ ಹೇಳ್ತಾರೆ, ಹೌದು ಕೆಲವು ರೀಸನ್ನಿಂದ ನಾನು ಈ ಒಪ್ಪಿಗೆ ಶಾಸ್ತ್ರವನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ, ಇಲ್ಲಿಗೆ ಈ ಸಂಬಂಧವನ್ನು ನಾವು ನಿಲ್ಲಿಸಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಎಲ್ಲರೂ ಕೂಡ ಶಾಕ್ನಲ್ಲೇ ಇರ್ತಾರೆ. ಯಾಕೆ ಈ ರೀತಿ ಹೇಳ್ತಾ ಇದೆಯಾ ಕರ್ಣ ಅಂತ ಅಂದ್ಬಿಟ್ಟು ರಮೇಶ್ ಕೂಡ ಕೆಂಡಾಮಂಡಲವಾಗಿ ಕೇಳ್ತಾ ಇರ್ತಾರೆ.
ಈ ಕಡೆ ಸಂಜಯ್ಗೂ ಕೂಡ ಶಾಕ್ ಆಗುತ್ತೆ. ಯಾಕೆ ಈ ರೀತಿ ಆಡ್ತಾ ಇದ್ದಾನೆ ಕರ್ಣ, ತುಂಬಾ ಕೋಪ ಬರ್ತಾ ಇದೆ ನನಗೆ, ಅಕಸ್ಮಾತ್ ಏನಾದರೂ ಆ ಹುಡುಗಿ ವಿಷಯ ಗೊತ್ತಾಗ್ಬಿಡುತ್ತಾ ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಬಟ್ ಅಲ್ಲೇ ಅದೇ ಹುಡುಗಿನ ನೋಡ್ಬಿಟ್ಟು ಸಂಜಯ್ಗೆ ತುಂಬಾ ಬಿಗ್ ಶಾಕ್ ಆಗಿರುತ್ತೆ. ಎಲ್ಲ ವಿಷಯನೂ ಕೂಡ ಹೇಳ್ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊತಾ ಇರ್ತಾರೆ. ಆದರೆ ಕರ್ಣ ಅವರು ಸತ್ಯಾಂಶವನ್ನು ಎಲ್ಲರೂ ಕೂಡ ಎಲ್ಲರ ಮುಂದೆನೂ ಕೂಡ ಕೇಳೋ ಹಾಗೆ ಹೇಳೇ ಬಿಡ್ತಾರೆ. ಈ ಕಡೆ ಸಂಜಯ್ಗೆ ಬಿಗ್ ಶಾಕ್ ಆಗಿರುತ್ತೆ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯವಾಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.